ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿತ್ವದ ವ್ಯಾಖ್ಯೆಗಳು, ವ್ಯಕ್ತಿತ್ವದ ನಿರ್ಧಾರಕ ಅಂಶಗಳು, ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಎಲ್ಲ ಅಂಶಗಳನ್ನು ಕುರಿತಂತೆ ನಾವು ಚರ್ಚೆಯನ್ನು ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ ಸಮಾಯೋಜನೆ ಅಂತ. ಇಲ್ಲಿ ನಾವು ಹೇಳ್ತೇವೆ ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತ ನಾವು ಹೇಳ್ತೇವೆ. ಅಂದರೆ ಇಲ್ಲಿ ವ್ಯಕ್ತಿ ಸಾಮರಸ್ಯದಿಂದ ಬದುಕಿದಾಗ ಮಾತ್ರ ಒಂದು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ. ಈ ಹೊಂದಾಣಿಕೆ ಸಾಮರಸ್ಯವನ್ನು ನಾವು ಸಮಾಯೋಜನೆ ಅಂತ ಕರಿತೀವಿ. ಸಮಾಯೋಜನೆ ಅಂದರೆ ಹೊಂದಾಣಿಕೆ ಅಂತ. ಈ ಹೊಂದಾಣಿಕೆ ಅಂತಕ್ಕಂಥ ಪದದಲ್ಲಿ ಅದನ್ನು ನಾವು ಹೊಂದಿಕೆ ಅಂತಲೂ ಕರಿತೀವಿ. ಹೊಂದಿಕೊಳ್ಳುವುದು. ಆ ಹೊಂದಿಕೆ ಅನ್ನುವ ಪದದಲ್ಲಿ ನಾವು ಸೊನ್ನೆಯನ್ನು ತೆಗೆದ್ರೆ ಅದು ಹೊದಿಕೆಯಾಗುತ್ತೆ. ಅಂದರೆ ವ್ಯಕ್ತಿ ಪರಿಸರಕ್ಕೆ ಸರಿಯಾಗಿ ಹೊಂದಿಕೊಳ್ಳದೇ ಇದ್ದಾಗ, ಪ್ರತಿಕ್ರಿಯೆಯನ್ನು ತೋರಿಸದೇ ಇದ್ದಾಗ ಅಂತಹ ವ್ಯಕ್ತಿ ಕೇವಲ ಹೊದಿಕೆಯಂತೆ ನಿರ್ಜೀವ ವಸ್ತು ಆಗ್ತಾನೆ ಅಂತಕ್ಕಂಥದ್ದು ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಈ ಸಾಮರಸ್ಯ ಹೊಂದಾಣಿಕೆ ಅನ್ನೋ ವಿಷಯ ಬಂದಾಗ ನನಗೆ G.S. ಶಿವರುದ್ರಪ್ಪ ಅವರ ಒಂದು ಕವನ ನೆನಪಾಗುತ್ತೆ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ, ಎಷ್ಟೇ ಕಷ್ಟವೂ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಗಳಿಗೆಯಲ್ಲಿ. ಈ ಹೊಂದಿಕೆ ಅಂತಕ್ಕಂಥದ್ದು ನಾವು ಇಲ್ಲೇ 4 ದಿನ ಬದುಕ್ತೀವಲ್ಲ, ಜೀವನದಲ್ಲಿ ನಾವು ಮಾಡಿಕೊಳ್ತಕ್ಕಂಥ ಒಂದು ಸಾಮರಸ್ಯದ ಒಂದು ಬದುಕು ಅದು ಬಹಳ ಮುಖ್ಯ. ನಮಗೆ ಇಷ್ಟ ಇದೆಯೋ ಇಲ್ಲವೋ ಅನ್ನೋದು ಮುಖ್ಯ ಅಲ್ಲ. ನಾವಿರುವ ಪರಿಸ್ಥಿತಿಯಲ್ಲಿ ಅನಿವಾರ್ಯವಾಗಿ ನಾವು ಹೊಂದಾಣಿಕೆಯನ್ನು ಮಾಡಿಕೊಳ್ಳೇಬೇಕಾಗುತ್ತೆ. ಆ ರೀತಿ ಹೊಂದಾಣಿಕೆಯನ್ನು ಮಾಡಿಕೊಂಡಂತಹ ವ್ಯಕ್ತಿ ಮಾತ್ರ ಅವನು ಜೀವನದಲ್ಲಿ ಸಂತೋಷವನ್ನು, ಸುಖವನ್ನು, ಯಶಸ್ಸನ್ನು, ನೆಮ್ಮದಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಈ ಸಮಾಯೋಜನೆ ಅಂತಕ್ಕಂಥದ್ದು ವ್ಯಕ್ತಿತ್ವದಲ್ಲಿ ಬರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪಾಠ. ಹಾಗಾದರೆ ಸಮಾಯೋಜನೆ ಅಂದರೆ ಏನು ಅಂದರೆ ವ್ಯಕ್ತಿ ತಾನಿರ್ತಕ್ಕಂಥ ಪರಿಸರದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸೋದ್ರ ಜೊತೆಗೆ ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡು ಸಾಮರಸ್ಯದಿಂದ, ಒಡನಾಡಿತನದಿಂದ, ಪ್ರೀತಿ ಪ್ರೇಮದಿಂದ ನಗುತ್ತಾ ಸಂತೋಷವಾಗಿ ಜೀವನನ ನಡೆಸ್ತಕ್ಕಂಥದ್ದನ್ನೇ ಸಮಾಯೋಜನೆ ಅಂತ ಕರೀತಾರೆ. ಸಮಾಯೋಜನೆ ಅಂತಕ್ಕಂಥದ್ದು ವ್ಯಕ್ತಿಯ ಒಂದು ಹೊಂದಾಣಿಕೆ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸೋದು. ಹಾಗಾದರೆ ಸಮಾಯೋಜಿತ ವ್ಯಕ್ತಿಯ ಲಕ್ಷಣಗಳು ಏನು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಕ್ಕಳೇ, ನಿಮಗೆ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಸರಿಯಾಗಿ ನೆನಪಿಟ್ಕೊಳ್ಳಿ. ನನಗೆ ಹಿಂದೆ ಸೃಜನಶೀಲತೆ ಪಾಠ ಮಾಡಬೇಕಾದ್ರೆ ನಿಮ್ಗೆ ಹೇಳಿದ್ದೆ, ಒಂದು ಸೃಜನಶೀಲ ವ್ಯಕ್ತಿಯ ಲಕ್ಷಣಗಳು ಯಾವುವು ಅಂತ ಕೇಳ್ತಾರೆ. ಇಲ್ಲ ಅಂದರೆ ಸಮಾಯೋಜಿತ ವ್ಯಕ್ತಿಯ ವ್ಯಕ್ತಿತ್ವದ ಲಕ್ಷಣಗಳು ಯಾವುವು ತಿಳಿಸಿ ಅಂತ ಕೇಳ್ತಾರೆ. ಇದು 100% ಎಕ್ಸಾಮಿಗೆ ಬಂದೇ ಬರುತ್ತೆ. ಸರಿ ಕೇಳಿಸ್ತದೆ. ಹಾಗಾದರೆ ಸಮಾಯೋಜಿತ ವ್ಯಕ್ತಿಯ ಲಕ್ಷಣಗಳು ಏನಪ್ಪ ಅಂತಂದರೆ, ಸದೃಢವಾದ ದೇಹದಲ್ಲಿ ಸದೃಢವಾಗಿರ್ತಕ್ಕಂಥ ಮನಸ್ಸನ್ನು ಅವನು ಹೊಂದಿರ್ತಾನೆ. ಅವನ ಬಾಡಿನೂ ಸ್ಟ್ರಾಂಗ್ ಆಗಿರುತ್ತೆ, ಮೈಂಡೂ ಸ್ಟ್ರಾಂಗ್ ಆಗಿರುತ್ತೆ. ಇದು ನಾವು ಗಮನಿಸ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಸಬಲವಾದ ದೇಹದಲ್ಲಿ ಸಬಲವಾದಂತಹ ಒಂದು ಮನಸ್ಸು ಇರುತ್ತೆ. ಇನ್ನು ಅವರಿಗೆ ತನ್ನ ಸಾಮರ್ಥ್ಯಗಳೇನು, ಅಸಾಮರ್ಥ್ಯಗಳೇನು, ನನ್ನಲ್ಲಿ ಏನು ಕೌಶಲ್ಯ ಇದೆ, ಬುದ್ಧಿಶಕ್ತಿ ಇದೆ, ಪಾಸಿಟಿವ್ ಆಗಿರ್ತಕ್ಕಂಥ ವಿಷಯಗಳೇನು, ನಾನು ಏನನ್ನು ಮಾಡಬಲ್ಲೆ, ಏನು ನನ್ನ ಕೈ ಮಾಡೋಕ್ಕಾಗಲ್ಲ ಅನ್ನೋದರ ಅರಿವು ಇರುತ್ತೆ. ಇದರಿಂದ ಅವನೇನಾಗ್ತಾನೆ ಅಂದರೆ ತನ್ನ ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾನೆ. ನಂತರ ಬರ್ತಕ್ಕಂಥದ್ದು ನಾವಿಲ್ಲಿ ಹೇಳ್ತೇವೆ, ಎಜುಕೇಷನ್ ಈಸ್ ಆನ್ ಅಡ್ಜಸ್ಟ್ಮೆಂಟ್ ಟು ದ ಎನ್ವಿರಾನ್ಮೆಂಟ್ ಅಂತ ನಾವು ಕರಿತೇವೆ. ಅಂದರೆ ಈ ಒಂದು ಸಮಾಯೋಜಿತ ವ್ಯಕ್ತಿ ಬದಲಾಗುವ ಸನ್ನಿವೇಶಕ್ಕೆ ಅವನು ಹೊಂದಿಕೊಳ್ತಾನೆ. ಅದೇ ಜೀವನ ವ್ಯಕ್ತಿ ಏನೇನು ಎಲ್ಲೆಲ್ಲಿ ಬದಲಾವಣೆ ಆಗ್ತಿರುತ್ತಲ್ಲ, ಆ ಬದಲಾಗುವ ಸನ್ನಿವೇಶಕ್ಕೆ ನಮ್ಮನ್ನು ನಾವು ಸರಿಯಾಗಿ ಹೊಂದಿಸ್ಕೊಳ್ತಕ್ಕಂಥದ್ದು
ಅದು ಸಮಾಯೋಜನೆ ಮುಖ್ಯವಾಗಿರ್ತಕ್ಕಂಥ ಅಂಶ. ನೆಕ್ಸ್ಟ್ ಅಂತ ಹೇಳಿದರೆ ಸಮಾಯೋಜಿತ ವ್ಯಕ್ತಿ ಉದ್ವೇಗಕ್ಕೊಳಗಾಗೋದಿಲ್ಲ, ಘರ್ಷಣೆಗೊಳಗಾಗೋದಿಲ್ಲ, ದ್ವಂದ್ವಕ್ಕೊಳಗಾಗೋದಿಲ್ಲ, ಒತ್ತಡಕ್ಕೊಳಗಾಗೋದಿಲ್ಲ, ಮನೋವೈಫಲ್ಯತೆಗೆ ಒಳಗಾಗೋದಿಲ್ಲ. ಕೆಲವರು ಏನು ಮಾಡಿಬಿಡ್ತಾರೆ, ಸದಾ ಒಂದು ಘರ್ಷಣೆಯಲ್ಲಿ ಟೆನ್ಷನಲ್ಲಿ ಇರ್ತಾರೆ, ಅಥವಾ ಅವ್ರ ಸಾಮರ್ಥ್ಯಕ್ಕೆ ಮೀರಿದ ಕನಸನ್ನು ಕಂಡುಕೊಂಡು ಯಾವಾಗಲೂ ನನ್ನ ಲೈಫಲ್ಲಿ ಏನೂ ಆಗಲಿಲ್ಲ, ನಾನು ತುಂಬ ಪಾಪಿ ಅಂತಕ್ಕಂಥ ಭಾವನೆಯನ್ನು ಹೊಂದತಕ್ಕಂಥದ್ದು, ಆಶಾಭಂಗ ಆಗಿಬಿಟ್ಟು ಗಡ್ಡ ಬಿಟ್ಕೊಂಡು ಜೀವನದಲ್ಲಿ ಜಿಗುಪ್ಸೆ ಹೊಂದದಂತಹ ಸನ್ನಿವೇಶಗಳನ್ನು ನಾವು ಕಾಣ್ತೇವೆ. ಇದು ಈ ಒಂದು ಸಮಾಯೋಜಿತ ವ್ಯಕ್ತಿಗಳಲ್ಲಿ ಇರುವುದು. ಇನ್ನು ಸಹಕಾರ ಮತ್ತು ಸಾಮಾಜಿಕ ಹೊಂದಾಣಿಕೆ ಅಂತಕ್ಕಂಥದ್ದು ಈ ಹಂತದಲ್ಲಿ ನಾವು ಮುಖ್ಯವಾಗಿ ಕಾಣತಕ್ಕಂಥ ಒಂದು ಅಂಶ. ಸಮಾಯೋಜಿತ ವ್ಯಕ್ತಿಗಳಲ್ಲಿ ಸಾಮಾಜಿಕ ಹೊಂದಾಣಿಕೆ ಇರುತ್ತೆ, ಎಂತಹದ್ದು ಸನ್ನಿವೇಶಕ್ಕೆ ಅವರು ಹೊಂದಿಕೊಳ್ತಾರೆ, ಮತ್ತು ಸಹಕಾರ ಮನೋಭಾವನೆ ಇರುತ್ತೆ. ಇದು ಅವರಲ್ಲಿ ಕಂಡುಕೊಳ್ತಕ್ಕಂಥ ನಾವು ಮುಖ್ಯವಾಗಿರ್ತಕ್ಕಂಥ ಅಂಶ. ಇನ್ನು ತುಂಬ ಆಶಾವಾದಿಗಳಾಗಿರ್ತಾರೆ. ಏಕೆಂತಂದರೆ ಈ ಸಮಾಯೋಜಿತ ವ್ಯಕ್ತಿಗಳು ಯಾವಾಗಲೂ ನಾನು ಏನನ್ನಾದ್ರೂ ಮಾಡಬಲ್ಲೆ ಅಂತಾರೆ, ಯಾವತ್ತೂ ಸೋತೆ ಅಂತ ಅಂದ್ಕೊಳ್ತಾರೆ. ಆಶಾವಾದಿಗಳಾಗಿರ್ತಾರೆ, ಧೈರ್ಯಶಾಲಿಗಳಾಗಿರ್ತಾರೆ. ಅದು ಅವರ ವಿಶೇಷವಾಗಿರ್ತಕ್ಕಂಥದ್ದನ್ನ ಮತ್ತು ಅಷ್ಟೇ ತಾಳ್ಮೆ ಅವರಲ್ಲಿ ಇರುತ್ತೆ ಅನ್ನೋದು ಸಹ ನಾವು ಕಂಡುಕೊಳ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಲಕ್ಷಣ. ಇನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಯಾವಾಗಲೂ ತಾನು ಒಂದು ಅಸಮಾಯೋಜಿತ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದರೆ, ನನಗೆ ಕೆಲಸ ಮಾಡೋಕ್ಕಾಗುತ್ತಾ, ಇದ್ರ ಆಟದಲ್ಲಿ ಗೆಲ್ಲಕ್ಕಾಗುತ್ತಾ, ನಾನು ಆಡೋಕ್ಕಾಗುತ್ತಾ, ನನ್ನ ಪರೀಕ್ಷೆಗೆ ಪಾಸ್ ಆಗ್ತೀನ ಅಂತಕ್ಕಂಥ ಕೀಳಿನ ಭಾವನೆ ಹೊಂದಿದೆ. ಆದರೆ ಇವ್ರು ಹಾಗಲ್ಲ. ಅವ್ರು ಏನಪ್ಪ ಅಂತ ಹೇಳಿದ್ರೆ ಯಾವಾಗಲೂ ಸಹ ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಅಚೀವ್ ಇಟ್ ಅಂತಕ್ಕಂತಹ ಈ ಒಂದು ಏನು ಅಂತ ಹೇಳಿದರೆ, ಈ ಸಮಾಯೋಜಿತ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಇಂಪಾಸಿಬಲ್ ಅಂತಕ್ಕಂಥ ವರ್ಡೇ ಅವರಲ್ಲಿ ಇರೋದಿಲ್ಲ. ಹಾಗಾಗಿ ಅವರು ಯಾವತ್ತೂ ಸಹ ಪಾಸಿಟಿವ್ ಥಿಂಕಿಂಗನ್ನು ಮಾಡ್ತಾರೆ. ಇನ್ನು ಅವರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ಫಸ್ಟು ಏನಪ್ಪ ಅಂದರೆ ಅವರನ್ನು ಗೌರವಿಸ್ಕೊಳ್ತಾರೆ. ಯಾವಾಗಲೂ ಸಹ ನಮ್ಮ ಬಗ್ಗೆ ನಮಗೆ ಮೊದಲು ಗೌರವ ಇರಬೇಕು, ನಂತರ ಬೇರೆಯವರನ್ನು ನಾವು ಗೌರವಿಸಬೇಕು. ನಮ್ಮಲ್ಲಿ ನಮಗೆ ಗೌರವ ಇರೋದ್ರ ಜೊತೆಗೆ ಬೇರೆಯವರಿಗೆ ಫಸ್ಟ್ ಯು ಗಿವ್ ರೆಸ್ಪೆಕ್ಟ್, ದೆನ್ ದೇ ಗಿವ್ ರೆಸ್ಪೆಕ್ಟ್. ನಾವು ಮೊದಲು ಬೇರೆಯವರಿಗೆ ಗೌರವ ಕೊಡಬೇಕು, ಆವಾಗ ಅವರೇನು ಮಾಡ್ತಾರೆ, ನಮಗೆ ಗೌರವ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಅವರಲ್ಲಿ ಒಂದು ಆತ್ಮಗೌರವ ಅಂತಕ್ಕಂಥದ್ದು ಇರುತ್ತೆ. ಇನ್ನು ಅವರು ಸದಾ ನಾನು ಸೇಫ್ ಆಗಿದ್ದೀನಿ ಅಂತಕ್ಕಂತಹ ಭಾವನೆಯನ್ನು ಹೊಂದಿರ್ತಾರೆ. ಯಾವತ್ತೂ ಸಹ ತಳಮಳಕ್ಕೊಳಗಾಗೋದಿಲ್ಲ, ಕಾನ್ಫಿಡೆಂಟ್ ಆಗಿರ್ತಾರೆ, ಆತ್ಮವಿಶ್ವಾಸದಿಂದ ಇರ್ತಾರೆ. ನಾನು ತುಂಬ ಸುರಕ್ಷಿತವಾಗಿ ಐ ಆಮ್ ಸೇಫ್, ಐ ಆಮ್ ಫೈನ್ ಅಂತಕ್ಕಂಥ ಭಾವನೆಯನ್ನು ನೋಡ್ತೀವಿ. ಇದು ಈ ಒಂದು ಸಮಾಯೋಜಿತ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಇನ್ನು ಅವರು ಬೇರೆಯವ್ರ ತಪ್ಪನ್ನು ಹುಡುಕಕ್ಕೆ ಹೋಗಲ್ಲ. ಕೆಲವರು ಏನು ಮಾಡ್ತಾರೆ ಅಂದರೆ ಯಾವಾಗಲೂ ಬೇರೆಯವ್ರ ತಪ್ಪನ್ನೇ ಹುಡುಕ್ತಾರೆ. ನಾನೇನೋ ಅಂತ ಮೊದಲು ಹುಡುಕಬೇಕು. ಏಕೆಂದರೆ ನಮ್ಮ ತಟ್ಟೆಯಲ್ಲಿ ಇದು ನೊಣ ಬಿದ್ದಿರುತ್ತೆ, ಬೇರೆ ತಟ್ಟೆಯಲ್ಲಿ ಇರ್ತಕ್ಕಂಥ ಒಂದು ನಮ್ಮ ಆನೆ ಬಿದ್ದಿರುತ್ತೆ, ನಮ್ಮ ತಟ್ಟೆಯಲ್ಲಿ ಬೇರೆ ತಟ್ಟೆಯಲ್ಲಿ ಬಿದ್ದಿರ್ತಕ್ಕಂಥ ನೊಣವನ್ನು ನಾವು ನೋಡಕ್ಕೆ ಹೋಗಬಾರ್ದು. ನಮ್ಮ ಬೆನ್ನು ನಮಗೆ ಕಾಣಲ್ಲ, ಬೇರೆಯವ್ರ ತಪ್ಪು ನೀನು ಯಾಕೆ ಹುಡ್ಕಕ್ಕೆ ಹೋಗ್ತೀಯಾ, ಮೊದಲು ನೀನೇನು ತಿಳುಕು ಅನ್ನೋದನ್ನು ನಾವು ಆ ಸಮಾಯೋಜಿತ ವ್ಯಕ್ತಿಗಳಲ್ಲಿ ನಾವು ಕಾಣ್ತೀವಿ. ಮತ್ತು ಅವರು ಯಾವತ್ತೂ ಸಹ ಲೈಂಗಿಕ ಅಸಹಜತೆಯಿಂದ ಬಳಲೋದಿಲ್ಲ, ಮತ್ತು ಲೈಂಗಿಕ ಅಸಹಜವಾಗಿರ್ತಕ್ಕಂಥ ಕೃತ್ಯಗಳನ್ನು ಸಹ ಅವರು ಎಸ್ಕೋದಿಲ್ಲ. ನೀವು ನೋಡ್ಬೋದು, ಕೆಲವರು ಏನು ಮಾಡ್ತಾರೆ ಅಂದರೆ ಈ ಒಂದು ಹೊಂದಾಣಿಕೆ ಸಮಸ್ಯೆ ಇದ್ದಂತಹ ವ್ಯಕ್ತಿಗಳು ಇಂತಹ ಲೈಂಗಿಕವಾಗಿ ಅನೈತಿಕ ಕೃತ್ಯಗಳಲ್ಲಿ ಅವರು ತೊಡಗ್ತಕ್ಕಂಥದ್ದನ್ನು ನೋಡ್ತೇವೆ. ಆದರೆ ಇವರು ಏನಂತಂದರೆ ಅಂಥ ವಿಷಯಗಳಲ್ಲೆಲ್ಲ ಭಾಳ ಡಿಗ್ನಿಫೈ ಆಗಿರ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಇನ್ನು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಇರುತ್ತೆ. ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಅವ್ರಿಗೆ ಸಂಪೂರ್ಣ ನಂಬಿಕೆ ಇರುತ್ತೆ, ವಿಶ್ವಾಸ ಇರುತ್ತೆ, ಒಂದು ಆತ್ಮತೃಪ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ವೃತ್ತಿ ತೃಪ್ತಿ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂತಹ ವೃತ್ತಿ ತೃಪ್ತಿ ನಾವು ಇದರಲ್ಲಿ ಕಾಣಬೇಕು. ಇನ್ನು ನಿಸ್ವಾರ್ಥಿ ಆಗಿರ್ತಾರೆ. ಯಾವಾಗಲೂ ಸಹ ಸದಾ ಬೇರೆಯವರ ಸಹಾಯಕ್ಕೆ ಅವರ ಹಸ್ತವನ್ನು ಚಾಚಿರ್ತಕ್ಕಂಥದ್ದನ್ನು ನೋಡ್ತೇವೆ.
ಹಾಗಾಗಿ ನಿಸ್ವಾರ್ಥತೆ ಇವರಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಗುಣ. ಇನ್ನು ಸ್ನೇಹಮಯಿಯಾಗಿರ್ತಾರೆ, ಎಲ್ಲರ ಜೊತೆ ನಗುತ್ತಾ ನಗುತ್ತಾ ಅವರು ತುಂಬ ಸಂತೋಷದಿಂದ ಇರ್ತಕ್ಕಂಥದ್ದನ್ನು ನೋಡಿದಾಗ ಎಲ್ಲರೂ ಅವರನ್ನು ಇಷ್ಟಪಡ್ತಾರೆ. ಇನ್ನು ಒಳ್ಳೆಯ ಚಾರಿತ್ರ್ಯವನ್ನು ಹೊಂದಿರ್ತಾರೆ. ಒಂದು ಗುಡ್ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ಇವರಲ್ಲಿ ವಿಶೇಷವಾಗಿರುತ್ತೆ. ಆ ಒಂದು ನಡೆಯಿಂದ ಎಲ್ಲರೂ ಅವರನ್ನು ಇಷ್ಟಪಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇದಿಷ್ಟು ಲಕ್ಷಣಗಳು ಸಮಾಯೋಜಿತ ವ್ಯಕ್ತಿಯಲ್ಲಿ ನಾವು ಕಾಣುವಂತಹ ಲಕ್ಷಣ. ಇನ್ನು ಈ ಸಮಾಯೋಜನೆಗೆ ಏನೇನು ಅಡ್ಡಿ ಆಗ್ತವೆ ಅಂತಕ್ಕಂಥ, ನಾವು ಹೊಂದ್ಕೋಬೇಕು ಅಂತ ಮಾಡ್ತೀವಿ, ಅವಾಗೇನಾಗುತ್ತೆ ನಮಗೆ ಹೊಂದ್ಕೊಳ್ಳೋಕ್ಕಾಗೋದೇ ಇಲ್ಲ. ಅದಕ್ಕೆ ಏನೇನು ಅಂಶಗಳು ಅಡ್ಡಿ ಆಗ್ತಾವಪ್ಪ ಅಂದರೆ, ಮೊದಲನೇದು ಉದ್ವೇಗ, ಟೆನ್ಷನ್. ಯಾವಾಗಲೂ ಸಹ ನಾವು ಟೆನ್ಷನಲ್ಲಿರ್ತಕ್ಕಂಥದ್ದು. ಆಮೇಲೆ ಒಂದು ಆಶಾಭಂಗಕ್ಕೊಳಗಾಗ್ತಕ್ಕಂಥದ್ದು, ಘರ್ಷಣೆಗೊಳಗಾಗ್ತಕ್ಕಂಥದ್ದು. ನಾಲ್ಕನೇದು ಒತ್ತಡ. ಈ 4 ಅಂಶಗಳು ನಮ್ಮ ಯೋಜನೆಗೆ ಅಡ್ಡಿಯನ್ನು ಉಂಟು ಮಾಡ್ತವೆ. ಅದರಲ್ಲಿ ಮೊದಲನೇದೇನಪ್ಪ ಅಂದರೆ ಉದ್ವೇಗ ಅಂತಕ್ಕಂಥದ್ದು. ಅಂದರೆ ಒಂದು ವ್ಯಕ್ತಿ ಭಾವನಾತ್ಮಕವಾಗಿ, ಸಂವೇಗಾತ್ಮಕವಾಗಿ, ನರಮಂಡಲದಲ್ಲಿ ಒಂದು ಅಸಹಜ ಸ್ಥಿತಿಯನ್ನು ತಲುಪ್ತಕ್ಕಂಥ ಸ್ಥಿತಿ. ಅಂದರೆ ಸಮಚಿತ್ತದಿಂದ ಇರದೇನೆ ಸದಾ ಮುಖ ಸಿಟ್ಟು ಮಾಡಿಕೊಂಡು, ಕಣ್ಣೆಲ್ಲ ಕೆಂಪು ಮಾಡಿಕೊಂಡು, ನರನಾಡಿಗಳೆಲ್ಲ ಬಿಗಿದಿರುತ್ತೇನೆಯಾ, ಈ ಥರ ಒಂದು ಗಂಟು ಹಾಕ್ಕೊಂಡು, ಮುಖ ಗಂಟು ಹಾಕ್ಕೊಂಡಿರ್ತಕ್ಕಂತಹ ಒಂದು ಸಂದರ್ಭ, ತಳಮಳಗಳಾಗ್ತಕ್ಕಂಥದ್ದು, ಆ ಕಡೆ ಈ ಕಡೆ ಓಡಾಡ್ತಕ್ಕಂಥದ್ದು. ಇಂತಹ ಒಂದು ಪ್ರವೃತ್ತಿ ಏನಾಗುತ್ತೆ ಅಂದರೆ ಇದನ್ನು ನಾವು ಉದ್ವೇಗ, ಟೆನ್ಷನ್ ಅಂತ. ಇದು ಒಂದು ವ್ಯಕ್ತಿ ಪರಿಸರಕ್ಕೆ ಹೊಂದ್ಕೊಳ್ಳೋಕ್ಕೆ ತುಂಬ ಕಷ್ಟ. ಹಾಗಾಗಿ ಈ ಒಂದು ಟೆನ್ಷನ್ ಇದರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿ ನರದೌರ್ಬಲ್ಯಗಳು ಉಂಟಾಗುತ್ತದೆ. ಈ ತುಂಬ ನರದೌರ್ಬಲ್ಯಗಳು ಉಂಟಾದಾಗ ಈ ನರಗಳೆಲ್ಲ ಬಿಗಿಯಾದಾಗ, ಟೈಟ್ ಆದಾಗ ಏನಾಗುತ್ತೆ ಅಂದರೆ ರಕ್ತ ಪರಿಚಲನೆ ಸರಿಯಾಗಿ ಆಗೋದಿಲ್ಲ. ರಕ್ತ ಪರಿಚಲನೆ ಸರಿಯಾಗಿ ಆಗದೇ ಇದ್ದಾಗ ಮೆದುಳಿಗಾಗೋದಿಲ್ಲ, ಹಾರ್ಟಿಗೆ ಹೃದಯಕ್ಕಾಗೋದಿಲ್ಲ. ಆಗದೇ ಇದ್ದಾಗ ಏನಾಗುತ್ತೆ ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಉಂಟು. ಅದಕ್ಕೆ ನಾವು ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಟೆನ್ಷನ್ ಮಾಡಿಕೊಂಡ್ಲೇಬಾರ್ದು. ಯಾಕೆ ಅಂತ ಹೇಳಿದರೆ, ಈಗ ಏನೇನಿಂದ ನಮಗೆ ಟೆನ್ಷನ್ ಉಂಟಾಗುತ್ತಪ್ಪ ಅಂದರೆ ಬೇಕಾದಷ್ಟು ಸಮಸ್ಯೆಗಳಿಂದ ನಮಗೆ ಟೆನ್ಷನ್ ಉಂಟಾಗುತ್ತೆ. ಅದು ಅನುವಂಶೀಯತೆಯಿಂದ ಇರ್ಬೋದು, ಪರಿಸರದಿಂದ ಇರ್ಬೋದು, ಕುಟುಂಬದಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಅಥವಾ ನಾವು ಮಾಡ್ತಕ್ಕಂಥ ವೃತ್ತಿ ಕಿರಿಕಿರಿ ಇರ್ಬೋದು, ಅಥವಾ ಆರ್ಥಿಕ ಒಂದು ಸಂಕಷ್ಟ ಇರ್ಬೋದು, ನಿರುದ್ಯೋಗ ಸಮಸ್ಯೆ ಇರ್ಬೋದು. ಇಂತಹ ಅನೇಕ ಸಂದರ್ಭಗಳಲ್ಲಿ ನಮಗೆ ಟೆನ್ಷನ್ ಉಂಟಾಗುತ್ತೆ. ಅಥವಾ ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂತಹ ಒಂದು ಒತ್ತಡ ಬಂದಾಗ ನಾವು ಟೆನ್ಷನ್ಗೆ ಒಳಗಾಗ್ತೀವಿ, ಉದ್ವೇಗಕ್ಕೆ ಒಳಗಾಗ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ಉದ್ವೇಗಕ್ಕೆ ಒಳಗಾಗ್ದೇ ಆ ಸಮಸ್ಯೆಯನ್ನು ಅಥವಾ ಕೆಲಸಗಳನ್ನು ಸಮಚಿತ್ತದಿಂದ ನಿರ್ವಹಿಸ್ತಕ್ಕಂತಹ ಒಂದು ಹೊಣೆಗಾರಿಕೆಯನ್ನು ಹೊತ್ತಾಗ ಎಂತಹದನ್ನು ಬೇಕಾದರೂ ಸಹ ನಿಭಾಯಿಸ್ಬೋದು. ಅದಕ್ಕೆ ಮಕ್ಕಳಿಗೆ ನಾವೇನು ಮಾಡಬೇಕಪ್ಪ ಅಂದರೆ ಟೆನ್ಷನ್ಗೆ ಒಳಗಾಗದೇ ಇರೋ ಹಾಗೆ ಸಮಚಿತ್ತದಿಂದ ಯಾವುದೇ ಸಮಸ್ಯೆಯನ್ನು ಬಿಡಿಸುವಂತಹ ಒಂದು ಸಮಾಧಾನವನ್ನು ಕಲಿಸಬೇಕು. ಆಗ ಮಾತ್ರ ಆ ವ್ಯಕ್ತಿ ಆ ಉದ್ವೇಗದಿಂದ ಹೊರಬರಲಿಕ್ಕೆ ಸಾಧ್ಯ. ಇನ್ನು ಸೆಕೆಂಡ್ ಪಾಯಿಂಟ್ ಅಂದರೆ ಮನೋವೈಫಲ್ಯ. ಇದನ್ನು ಫ್ರಸ್ಟ್ರೇಷನ್ ಅಂತ ಕರೀತಾರೆ, ಇದನ್ನು ಆಶಾಭಂಗ ಅಂತ ಕರೀತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅವನದೇ ಆಗಿರ್ತಕ್ಕಂತಹ ಮಹದಾಕಾಂಕ್ಷೆಗಳಿರುತ್ತೆ, ಅಭಿಲಾಷೆಗಳಿರುತ್ತೆ, ಇಚ್ಛೆಗಳಿರುತ್ತೆ, ಕನಸುಗಳಿರುತ್ತೆ. ಆ ಆಸೆಗಳು, ಕನಸುಗಳು, ಇಚ್ಛೆಗಳು, ಅಭಿಲಾಷೆಗಳು ಅವು ಈಡೇರದೆ ಹೋದಾಗ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ಆಶಾಭಂಗಕ್ಕೊಳಗಾಗ್ತಾನೆ ಅಥವಾ ಮಾನಸಿಕ ವೈಫಲ್ಯಕ್ಕೆ ಒಳಗಾಗ್ತಾನೆ. ಈಗ ಉದಾಹರಣೆಗೆ ಕೆಲವರು ಸೂಪರ್ ಸ್ಟಾರ್ ಆಗಬೇಕು ಅಂತ ಬಯಸ್ತಾರೆ, ಅಥವಾ ದೊಡ್ಡ ಶ್ರೀಮಂತ ಆಗಬೇಕು, ನಾನು ದೊಡ್ಡ ಬಂಗ್ಲೆಯಲ್ಲಿ ವಾಸ ಮಾಡಬೇಕು, ಐಫೈ ಕಾರ್ಗಳು ಇಟ್ಕೋಬೇಕು ಅಂತಕ್ಕಂಥ ಏನೇನೋ ಕನಸನ್ನೆಲ್ಲ ಕಂಡುಕೊಳ್ತಾರೆ. ಆ ಕನಸುಗಳು ಈಡೇರದೇ ಇದ್ದಾಗ ಏನಾಗುತ್ತೆ ಅಂದರೆ ಆ ವ್ಯಕ್ತಿ ಅವನಲ್ಲಿ ಮನೋವೈಫಲ್ಯ
ಉಂಟಾಗುತ್ತೆ, ಮಾನಸಿಕ ಅಸ್ಥಿರತೆ ಉಂಟಾಗುತ್ತೆ. ಆದ್ದರಿಂದ ಅವನು ಏನೋ ಒಂಥರ ಏಕಾಂಗಿಯಾಗಿಬಿಟ್ಟು ಈ ಜಗತ್ತೇ ಸರಿ ಇಲ್ಲ, ಈ ವ್ಯವಸ್ಥೆನೇ ಸರಿ ಇಲ್ಲ, ನಾನು ಪಾಪಿ, ಈ ಪ್ರಪಂಚದ ಹುಟ್ಟಬಾರ್ದಿತ್ತು ಅಂತಕ್ಕಂತಹ ಒಂದು ಆಶಾಭಂಗ, ಅಥವಾ ನಾನು ಏನು ಮಾಡೋಕ್ಕಾಗಲ್ಲ ನನ್ನ ಜೀವನದಲ್ಲಿ ಅಂತಕ್ಕಂಥ ಭಾವನೆ ಬಂದೇನಾಗುತ್ತೆ ಅಂದರೆ ಅವನ ವ್ಯಕ್ತಿತ್ವ ಪರಿಸರಕ್ಕೆ ಹೊಂದಿಕೊಳ್ಳಿಕ್ಕೆ ಆಗದೇ ಇರ್ತಕ್ಕಂಥ ಸ್ಥಿತಿಯನ್ನು ನಾವು ಕಾಣ್ತೇವೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಈ ಒಂದು ಮನೋವೈಫಲ್ಯಕ್ಕೆ ಒಳಗಾಗದೇ ಮಾಡಬೇಕು. ಈ ಮನೋವೈಫಲ್ಯ 2 ಕಾರಣಗಳಿಂದ, 2 ಅಂಶಗಳಿಂದ ಆಗುತ್ತೆ. ಒಂದು ಅಂತ ಹೇಳಿದ್ರೆ ಬಾಹ್ಯ ಅಂಶ. ಅದು ಅಂತ ಹೇಳಿದ್ರೆ ಈ ಸಮಾಜದಲ್ಲಿ, ಶಾಲೆಯಲ್ಲಿ ಬೇರೆಯವ್ರ ಜೊತೆ ಹೊಂದ್ಕೊಳ್ತಕ್ಕಂಥ ಸಂದರ್ಭಗಳಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಅತಿಯಾದ ರೀತಿ ನೀತಿಗಳು, ನಿಯಮಗಳು, ಕಟ್ಟುಪಾಡುಗಳು, ಶಾಲೆಯಲ್ಲೂ ಸಹ ಅತಿಯಾದ ಒಂದು ಡಿಸಿಪ್ಲಿನ್ಸ್, ಇವೆಲ್ಲವೂ ಶಿಸ್ತುಗಳೇನಾಗುತ್ತೆ ಅಂದರೆ ಆ ವ್ಯಕ್ತಿಯಲ್ಲಿ ಒಂದು ಮಾನಸಿಕ ಅಶಿಸ್ತನ್ನು ಉಂಟು ಮಾಡ್ಬೋದು, ಮನೋವೈಫಲ್ಯವನ್ನು ಉಂಟು ಮಾಡ್ಬೋದು. ಇನ್ನು ಆಂತರಿಕವಾಗಿರ್ತಕ್ಕಂಥ ಅಂಶಗಳು ಅಂತ ಹೇಳಿದ್ರೆ ವ್ಯಕ್ತಿ ಅನಾರೋಗ್ಯ ಇರ್ಬೋದು, ಅಥವಾ ಅವನಲ್ಲಿರ್ತಕ್ಕಂಥ ಅತಿಯಾದ ಮೌಲ್ಯಗಳು, ಆದರ್ಶಗಳನ್ನು ಅವನು ಬಿಟ್ಟು ಅವನು ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಏನಾಗುತ್ತೆ, ಎಲ್ಲರಿಂದ ಅಪಹಾಸ್ಯಕ್ಕೊಳಗಾಗ್ತಾನೆ. ಇದರಿಂದ ಅವನಿಗೆ ಹೊಂದ್ಕೊಳ್ತಕ್ಕಂಥ ಕಷ್ಟಗಳು ಬಂದುಬಿಡುತ್ತೆ. ಹಾಗಾಗಿ ಆ ವ್ಯಕ್ತಿ ತಾನು ತುಂಬ ಆಸೆಗಳನ್ನು ಇಟ್ಕೋಬಾರ್ದು. ನಾವು ಮಕ್ಕಳಿಗೆ ಅದನ್ನೇ ಹೇಳಬೇಕು, ಅವರ ಸಾಮರ್ಥ್ಯಕ್ಕೆ ಮೀರಿದ ಕನಸುಗಳನ್ನು ಕಾಣಬಾರ್ದು, ಮೀರಿದ ಆಸೆಗಳನ್ನು ಇಟ್ಕೋಬಾರ್ದು. ನಮ್ಮ ಸಾಮರ್ಥ್ಯದ ಮಿತಿಯೊಳಗೆ ನಮ್ಮ ಆಸೆಯನ್ನು, ಮಹದಾಕಾಂಕ್ಷೆಯನ್ನು, ಅಭಿಲಾಷೆಗಳನ್ನು ಈಡೇರಿಸಿಕೊಳ್ಳುವುದರಲ್ಲಿ ನಾವು ಮಕ್ಕಳಿಗೆ ಕುಟುಂಬದಲ್ಲಿ ಹೇಳ್ಕೊಡ್ಬೇಕು, ಶಾಲೆಯಲ್ಲಿ ಹೇಳ್ಕೊಟ್ಟಾಗ ಏನಾಗುತ್ತೆ ಆ ವ್ಯಕ್ತಿ ಆಶಾಭಂಗಕ್ಕೆ ಒಳಗಾಗೋದಿಲ್ಲ, ಮಾನಸಿಕವಾಗಿ ಸ್ಥಿರನಾಗಿರ್ತಾನೆ, ಸದೃಢನಾಗಿರಲಿಕ್ಕೆ ಸಾಧ್ಯ. ಅಂತಹ ಸದೃಢತೆ ಚಿಕ್ಕ ಮಗು ಇದ್ದಾಗಿಂದಲೇ ಕುಟುಂಬದಿಂದ ಬರಬೇಕು ಮತ್ತು ಶಾಲೆಯಿಂದ ಬರಬೇಕು. ಇದು ಬಹಳ ಮುಖ್ಯವಾಗುತ್ತೆ. ಇನ್ನು ನೆಕ್ಸ್ಟ್ ಅಂದರೆ 3ನೇ ಪಾಯಿಂಟ್ ಅಂದರೆ ಘರ್ಷಣೆ ಅಂತಕ್ಕಂಥದ್ದು. ಈ ಕಾನ್ಫ್ಲಿಕ್ಟ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ಅನೇಕ ಬಯಕೆಗಳು ಬರುತ್ತೆ, ಆಸೆಗಳು ಬರುತ್ತೆ, ಆಕಾಂಕ್ಷೆಗಳು ಬರುತ್ತೆ, ಆಯ್ಕೆಗಳು ಬರುತ್ತೆ. ಇವೆಲ್ಲವುಗಳ ನಡುವೆ 2 ವಸ್ತು ಇರ್ಬೋದು, ವಿಷಯ ಇರ್ಬೋದು, ಬಯಕೆ ಇರ್ಬೋದು, ಆಯ್ಕೆಗಳಿರ್ಬೋದು, ಇಂಥವುಗಳ ನಡುವೆ ಏನಾಗುತ್ತೆ ಅಂದರೆ ತಿಕ್ಕಾಟ ಉಂಟಾಗುತ್ತೆ, ಘರ್ಷಣೆ ಉಂಟಾಗುತ್ತೆ, ಮಾನಸಿಕ ಘರ್ಷಣೆ ಉಂಟಾಗುತ್ತೆ. ಅಂದರೆ ಯಾವುದನ್ನು ಆಯ್ಕೆ ಮಾಡಲಿ, ಯಾವುದನ್ನು ಬಿಡಲಿ ಅಂತಕ್ಕಂತಹ ಗೊಂದಲಕ್ಕೆ ನಾವು ಒಳಗಾಗ್ತೀವಿ. ಅಂತಹ ಮಾನಸಿಕ ಘರ್ಷಣೆಯನ್ನೇ 2 ಗುರಿಗಳ ನಡುವೆ ಅಥವಾ 2 ಆದರ್ಶಗಳ ನಡುವೆ, 2 ಆಯ್ಕೆಗಳ ನಡುವೆ ಉಂಟಾಗ್ತಕ್ಕಂತಹ ಸಂಘರ್ಷವನ್ನೇ ನಾವು ಘರ್ಷಣೆ ಅಂತ ಕರಿತೀವಿ, ಕಾನ್ಫ್ಲಿಕ್ಟ್ ಅಂತ ಕರಿತೀವಿ. ಈ ಕಾನ್ಫ್ಲಿಕ್ಟ್ ಅಂತಕ್ಕಂಥದ್ದು ಇಲ್ಲಿ ಅದರಲ್ಲಿ 3 ವಿಧಗಳು ಬರುತ್ತೆ. ಮೊದಲನೇದೇನಪ್ಪ ಅಂದರೆ ಅನುವರ್ತಿ ಘರ್ಷಣೆ ಅಂತಕ್ಕಂಥದ್ದು. ಈ ಅಪ್ರೋಚ್ ಕಾನ್ಫ್ಲಿಕ್ಟ್ ಅಂತ ನಾವು ಕರಿತೀವಿ. ಇಲ್ಲಿ ಈ ಒಂದು ಘರ್ಷಣೆ ಅಂತಕ್ಕಂಥದ್ದು ನಮಗೆ ಅನುವರ್ತಿ ಘರ್ಷಣೆಯಲ್ಲಿ 2 ಆಯ್ಕೆಗಳಿರುತ್ತೆ, 2 ಬಯಕೆಗಳಿರುತ್ತೆ. ಅವೆರಡೂ ಸಹ ಅಷ್ಟೇ ಮುಖ್ಯವಾಗಿರುತ್ತೆ. ಅವು ತುಂಬ ನಮಗೆ ಲಾಭದಾಯಕವಾಗಿರ್ತವೆ, ತುಂಬ ತೃಪ್ತಿ ಕೊಡೋಂಗಿರ್ತವೆ, ಸಂತೋಷವನ್ನು ಕೊಡೋಂಗಿರ್ತವೆ. ಅವೆರಡರಲ್ಲಿ ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂತಹ ಮಾನಸಿಕ ಘರ್ಷಣೆಗೆ ನಾವು ಒಳಗಾಗ್ತೀವಿ. ಉದಾಹರಣೆಗೆ ಈಗ ಮುಗಿದಿದ್ದಾಗಲೇ 2 ಒಳ್ಳೆ ಜಾಬ್ ಆಪರ್ಚುನಿಟಿ ಬರುತ್ತೆ, 2 ಸಹ ಅಷ್ಟೇ ಒಳ್ಳೆ ಸಂಬಳ, ಅಷ್ಟೇ ಒಳ್ಳೆಯ ನಮಗೆ ಸೌಲಭ್ಯವನ್ನು ಕೊಡ್ತಕ್ಕಂಥ ಜಾಬ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಯಾವುದನ್ನು ಆಯ್ಕೆ ಮಾಡಲಿ, ಯಾವುದನ್ನು ಬಿಡಲಿ ಅಂತಕ್ಕಂಥ ಒತ್ತಡಕ್ಕೆ ಆ ವ್ಯಕ್ತಿ ಒಳಗಾಗ್ತಾನೆ. ಇದು ನಾವು ನೋಡ್ತಕ್ಕಂತಹ ಒಂದು ಸನ್ನಿವೇಶದಲ್ಲಿ ಅಲ್ಲಿ ವ್ಯಕ್ತಿ ಮಾನಸಿಕ ಘರ್ಷಣೆಗೆ ಒಳಗಾಗ್ತಾನೆ. ಅದೇ ರೀತಿ ವ್ಯಕ್ತಿ ವಿದ್ಯಾರ್ಥಿಗಳ ಪರೀಕ್ಷೆ ಬರೀತಕ್ಕಂಥ ಸಂದರ್ಭದಲ್ಲಿ 2 ಪ್ರಶ್ನೆಗಳು ಅವು ತುಂಬ ಚೆನ್ನಾಗಿ ಉತ್ತರ ಗೊತ್ತಿರುತ್ತೆ ಅವನಿಗೆ, ಅವೆರಡರಲ್ಲಿ ಒಂದನ್ನು ಮಾತ್ರ ಉತ್ತರಿಸಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವನು ಯಾವುದು ಬರಲಿ ಅಂತಕ್ಕಂಥ ಗೊಂದಲಕ್ಕೆ ಅವನು ಒಳಗಾಗ್ತಾನೆ. ಆದ್ದರಿಂದ ಆ ಆಯ್ಕೆಗಳ ನಡುವೆ, ಬಯಕೆಗಳ ನಡುವೆ 2 ಅಷ್ಟೇ ಮುಖ್ಯ, ತೃಪ್ತಿ ಕೂಡ ಆಗಿರ್ತವೆ. ಅಂಥ ಸಂದರ್ಭದಲ್ಲಿ ಯಾವುದನ್ನು ಆಯ್ಕೆ ಮಾಡಲಿ, ಯಾವುದನ್ನು ಬಿಡಲಿ ಅಂತಕ್ಕಂತಹ ಗೊಂದಲಕ್ಕೆ, ದ್ವಂದ್ವಕ್ಕೆ, ಘರ್ಷಣೆಗೆ ಆ ವ್ಯಕ್ತಿ ಹೋಗ್ತಾನೆ. ಅದನ್ನು ಅನುವರ್ತಿ ಘರ್ಷಣೆ ಅಂತ ಕರೀತಾರೆ. ನೆಕ್ಸ್ಟ್ 2ನೇದು ಅನುವರ್ತಿ ಅಪವರ್ತಿ ಘರ್ಷಣೆ.
ಇದು ಸಹ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಘರ್ಷಣೆಯ ಎರಡನೇ ಮೋಡ. ಮೊದಲನೇದೇನಪ್ಪ? ಅನುವರ್ತಿ ಘರ್ಷಣೆ. ಎರಡನೇದು ಅನುವರ್ತಿ ಅಪವರ್ತಿ ಘರ್ಷಣೆ. ಇಲ್ಲೇನಾಗುತ್ತೆ ಅಂದರೆ ಎರಡು ಆಯ್ಕೆಗಳಿರುತ್ತೆ. ಎರಡು ಆಯ್ಕೆಗಳಲ್ಲಿ ಒಂದು ತುಂಬ ತೃಪ್ತಿದಾಯಕವಾಗಿರುತ್ತೆ, ಇನ್ನೊಂದು ಅತೃಪ್ತಿದಾಯಕವಾಗಿರುತ್ತೆ. ಒಂದು ತುಂಬ ಸಂತೋಷ ಕೊಟ್ಟರೆ ಇನ್ನೊಂದು ದುಃಖ ಕೊಡುತ್ತೆ. ಇದು ತುಂಬ ಬೇಕಾದರೆ ಅದಷ್ಟೇ ಕಷ್ಟವಾಗಿರುತ್ತೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ವ್ಯಕ್ತಿ ಏನು ಮಾಡಬೇಕೋ ಬೇಡ, ತಿನ್ನಬೇಕೋ ಬೇಡ, ಅಥವಾ ಇಂತಹ ಒಂದು ಅಕ್ಕನ ಮೇಲೂ ಆಸೆ, ಅಕ್ಕಿನ ಮೇಲೂ ಆಸೆ, ಈ ಥರ ಒಂದು ಪರಿಸ್ಥಿತಿ. ಇಲ್ಲಿ ನಾವು ನೋಡ್ತೇವೆ, ಮಧುಮೇಹಿ ಅವರಿಗೆ ಶುಗರ್ ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆ ಸ್ವೀಟ್ ತಿನ್ನಬೇಕು ಅಂತ ಚಪಲ. ಕೆಲವರಿಗೆ ಸ್ವೀಟ್ ಅಂದರೆ ಭಾರಿ ಇಷ್ಟ. ಅಂತಹ ವ್ಯಕ್ತಿಗಳಿಗೆ ಶುಗರ್ ಬಂದಿದ್ದಾಗ ಒಂದು ಕಡೆ ಅವರಿಗೆ ಸ್ವೀಟ್ ತಿನ್ನಬೇಕು ಅಂತಕ್ಕಂಥ ಚಪಲ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಸ್ವೀಟ್ ತಿಂದರೆ ಶುಗರ್ ಹೈ ಲೆವೆಲ್ ಆಗುತ್ತೆ, ಜಾಸ್ತಿ ಆಗುತ್ತೆ ಅಂತಕ್ಕಂಥ ಭಯ. ಇಂತಹ ಪರಿಸ್ಥಿತಿಯಲ್ಲಿ ಆ ವ್ಯಕ್ತಿ ಸ್ವೀಟ್ ತಿನ್ನಬೇಕೆ ಬೇಡವೇ ಅಂತಕ್ಕಂತಹ ಗೊಂದಲಕ್ಕೆ, ಘರ್ಷಣೆಗೆ ಅವನು ಒಳಗಾಗ್ತಾನೆ. ಇದು ಸಹ ಒಂದು ರೀತಿಯ ಒಂದು ಕಾನ್ಫ್ಲಿಕ್ಟ್. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಂದ್ರೆ, ಆರೋಗ್ಯಕ್ಕಿಂತ ದೊಡ್ಡದಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವೀಟನ್ನ ಬಿಟ್ಟುಬಿಡಬೇಕು. ಯಾಕೆಂತೇಳಿದ್ರೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ಇದು ಬಹಳ ಮುಖ್ಯ. ಅದರಕ್ಕೆ ಸಿಹಿ ಆಗಿದ್ದು ಉದರಕ್ಕೆ ಕಹಿ ಆಗಿತ್ತು. ಅಂಥ ಸನ್ನಿವೇಶಗಳಿಂದ ನಾವು ಯಾವುದು ಮುಖ್ಯ ಅನ್ನೋದನ್ನು ನಿರ್ಧಾರ ತಗೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಮೂರನೇ ಪಾಯಿಂಟ್ ಅಂದರೆ ಅಪವರ್ತಿ ಘರ್ಷಣೆ ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡ್ತೇವೆ, ಎರಡೂ ಸಹ ಮುಖ್ಯ ಆಗಿರೋದಿಲ್ಲ. ಎರಡೂ ಸಹ ಅಷ್ಟೇ ನಮಗೆ ತೃಪ್ತಿದಾಯಕ ಅಲ್ಲ, ಖುಷಿ ಕೊಡಲ್ಲ. ಆದರೂ ಸಹ ಅವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಲೇಬೇಕಾಗುತ್ತೆ. ಇದು ಬಹಳ ಸಂಕಷ್ಟಕ್ಕೆ ವ್ಯಕ್ತಿಯನ್ನು ಸಿಲುಕ್ತಕ್ಕಂತಹ ಒಂದು ಘರ್ಷಣೆ. ಅತ್ತ ಗಡಿ ಇತ್ತ ಹುಲಿ ಅಂತ ಹಾಗೆ. ಈ ಕಡೆ ಬಿದ್ದರೆ ಬಾವಿ, ಈ ಕಡೆ ಹೋದರೆ ಹುಲಿ. ಏನು ಮಾಡಬೇಕು? ಹುಲಿ ಹತ್ರ ಕಳಿಸ್ಕೋಬೇಕೆ ಅಥವಾ ಬಾವಿ ಒಳಗೆ ಬಿಡಬೇಕು ಅಂತ. ಇನ್ನು ನಾವು ನೋಡ್ತೇವೆ, ಒಬ್ಬ ಪ್ರಾಮಾಣಿಕ ದಕ್ಷ ಆಡಳಿತಗಾರ, ಅವನು ತನ್ನ ಪ್ರಾಮಾಣಿಕತೆಯನ್ನು ಬಿಡೋದಿಲ್ಲ. ಆದರೂ ಸಹ ಸಂಸ್ಥೆಯವರು ಏನು ಹೇಳ್ತಾರಪ್ಪ ಅಂದರೆ, ಇಲ್ಲ ನೀನು ಲಂಚ ತಗೊಳ್ಳಲೇಬೇಕು, ಮಕ್ಕಳಿಂದ ಜಾಸ್ತಿ ಫೀಸ್ ಕಲೆಕ್ಟ್ ಮಾಡಲೇಬೇಕು ಅಂತ ಹೇಳ್ತಕ್ಕಂಥದ್ದು ಇರ್ಬೋದು. ಅಥವಾ ದಕ್ಷ ಅಧಿಕಾರಿಗೆ ಲಂಚ ಕೊಡ್ಲಿಕ್ಕೆ ಬರ್ತಾರೆ, ಅಂಥ ಸಂದರ್ಭದಲ್ಲಿ ಅವನು ಅದನ್ನು ಘರ್ಷಣೆಗೆ ಅವನು ಒಳಗಾಗ್ತಾನೆ. ಇಂತಹ ಒಂದು ಸನ್ನಿವೇಶಗಳೇನಾಗುತ್ತೆ ಅಂದರೆ ಮಾನಸಿಕ ಘರ್ಷಣೆಗೆ ವ್ಯಕ್ತಿಯನ್ನು ಒಳಪಡಿಸ್ತವೆ. ಆದ್ದರಿಂದ ಆ ವ್ಯಕ್ತಿ ಅನೇಕ ರೀತಿಯ ಒಂದು ಮಾನಸಿಕ ದ್ವಂದ್ವಕ್ಕೆ, ಆತಂಕಕ್ಕೆ ಒಳಗಾಗ್ತಾನೆ. ಹಾಗಾಗಿ ಈ ಒಂದು ಒತ್ತಡಕ್ಕೆ ಒಳಗಾಗದೇ ಇರುವುದಕ್ಕೆ ನಾವು ನೋಡ್ಕೊಳ್ಬೋದು. ಇನ್ನು ನಾಲ್ಕನೇ ಪಾಯಿಂಟ್ ಅಂದರೆ ಸ್ಟ್ರೆಸ್ ಅಂತಕ್ಕಂಥ. ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಯೊಂದು ಮಗುವಿನಿಂದ ದೊಡ್ಡವರಿಗೂ ಸಹ ಎಲ್ಲ ಸಂದರ್ಭದಲ್ಲೂ ಒಂದು ಸಮಾಧಾನ, ಶಾಂತಿ ಅನ್ನೋದೇ ಇರಲ್ಲ. ಮಗು LKG ಮಗುವಿನಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಸಹ ಒಂದಲ್ಲ ಒಂದು ರೀತಿಯ ಒತ್ತಡಗಳನ್ನು ನಾವು ನೋಡ್ತೇವೆ. ಇಲ್ಲಿ ಒತ್ತಡ ಅಂತ ಹೇಳಿದ್ರೆ ಕೆಲಸದ ಒತ್ತಡ ಅಥವಾ ಒಂದು ಆಯ್ಕೆಗಳ ಒತ್ತಡ ಇರ್ಬೋದು, ಅಥವಾ ಸನ್ನಿವೇಶಗಳಲ್ಲಿ ಎದುರಿಸ್ತಕ್ಕಂಥ ವಿಚಾರಗಳಲ್ಲಿ ಇರ್ಬೋದು. ಸಮಸ್ಯೆಗಳು ಬಂದಾಗ ವ್ಯಕ್ತಿ ಮಾನಸಿಕವಾಗಿ ಅಸ್ಥಿರನಾಗಿ ಅವನಿಗೆ ಒಂದು ಮಾನಸಿಕವಾಗಿ ಹಿಂಸೆ ಆಗುತ್ತೆ, ನೋವಾಗುತ್ತೆ. ಅಂದರೆ ಈಗ ಏಕಕಾಲದಲ್ಲಿ ತುಂಬ ವರ್ಕ್ ಕೊಟ್ಬಿಟ್ರೆ ಕ್ಲಾಸ್ ರೂಮಲ್ಲಿ ಶಿಕ್ಷಕರು, ಅವಾಗೇನಾಗುತ್ತೆ ಅಂದರೆ ಆ ಮಗುವಿಗೆ ಅದೆಲ್ಲ ಹೋಮ್ವರ್ಕ್ ಮಾಡೋಕ್ಕೆ ಕಷ್ಟ ಆಗಿಬಿಡುತ್ತೆ. ಆ ಮಗು ಮಾನಸಿಕ ಒತ್ತಡಕ್ಕೆ, ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಸಂದರ್ಭದಲ್ಲಿ ಇಲಾಖೆಯವರು ಇರ್ಬೋದು ಅಥವಾ ಆಡಳಿತ ಮಂಡಳಿಯವರು ಇರ್ಬೋದು, ಹೆಚ್ಚು ವರ್ಕನ್ನು ಕೊಟ್ಬಿಟ್ಟಾಗ ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅಂತಕ್ಕಂತಹ ಒಂದು ಒತ್ತಡಕ್ಕೆ ಒಳಗಾಗ್ತಕ್ಕಂಥ ಸ್ಥಿತಿಯನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಒಂದು ಸಮಾಯೋಜನೆಗೆ ತಡೆಯನ್ನುಂಟು ಮಾಡ್ತಕ್ಕಂತಹ ಉದ್ವೇಗ ಇರ್ಬೋದು, ಆಶಾಭಂಗ ಇರ್ಬೋದು, ಅಥವಾ ದ್ವಂದ್ವ ಒತ್ತಡ ಇರ್ಬೋದು, ಘರ್ಷಣೆ ಇರ್ಬೋದು, ಇವನ್ನೆಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂತಹ ಒಂದು ತಂತ್ರಗಾರಿಕೆಯನ್ನು ರೂಪಿಸ್ಕೊಂಡಾಗ ಮಾತ್ರ ನಾವು ಸಮತೋಲನವಾಗಿ
ಇರೋಕ್ಕೆ ಸಾಧ್ಯ ಆಗುತ್ತೆ, ಪರಿಸರಕ್ಕೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಮ್ಮೆ ನಮ್ಮ ಧರ್ಮವನ್ನು ಬಿಟ್ಟು ನಾವು ನಡ್ಕೋಬೇಕಾಗುತ್ತೆ, ಅದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಮಕ್ಕಳೇ, ಇವತ್ತು ನಾನು ಮಾಡಿದ ಈ ಪಾಠದ ಬಗ್ಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರುತ್ತೆ ನೋಡಿ. ಏನೇನು ಬರುತ್ತಪ್ಪ ಅಂದರೆ, 1 ಮಾರ್ಕ್ಸಿಗೆ ಸಮಾಯೋಜನೆ ಎಂದರೇನು ಸರಿಯಾಗಿ ನೀವು ತಿಳ್ಕೊಳ್ಳಿ. 1 ಮಾರ್ಕ್ಸಿಗೆ ಏನು ಕೇಳ್ತಾರಪ್ಪ? ಸಮಾಯೋಜನೆ ಎಂದರೇನು. ಇನ್ನು 5 ಮಾರ್ಕ್ಸಿಗೆ ಈ ಪ್ರಶ್ನೆ ಕಟ್ಟಿಟ್ಟ ಬುತ್ತಿ, ಸಮಾಯೋಜಿತ ವ್ಯಕ್ತಿಯ ವ್ಯಕ್ತಿತ್ವದ ಲಕ್ಷಣಗಳನ್ನು ತಿಳಿಸಿ ಅಥವಾ ವಿವರಿಸಿ 5 ಮಾರ್ಕ್ಸ್ಗೆ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ, ಈ ಒಂದು ಸಮಾಯೋಜನೆಗೆ ಸಂಬಂಧಿಸಿದಂತೆ